ಗ್ರೋ ಯೋರ್ ಇನ್ಸ್ಟಾಗ್ರಾಮ್ ವಿದಿನ್ 60 ಡೇಸ್ ಡೇ 6 ಆಫ್ 60. ನಾನು ವಿಡಿಯೋಸ್ ಏನೋ ಚೆನ್ನಾಗೇ ಮಾಡ್ತಾ ಇದ್ದೀನಿ, ಆದ್ರೆ ಆಡಿಯೋ ನಮ್ಮ ಆಡಿಯನ್ಸ್ಗೆ ರೀಚ್ ಆಗ್ತಾ ಇಲ್ಲ. ಅದು ಯಾಕೆ ಅಂದ್ರೆ ನಾನು ಹೇಳಿದ್ ಒಂದು ನಮ್ಮ ಆಡಿಯನ್ಸ್ ಕನ್ಸಿಡರ್ ಮಾಡ್ತಾ ಇರೋದು ಒಂದು ಅಂತ ಹೇಳೋರಿಗೆ ಇಲ್ಲಿದೆ ಒಂದು ಚಿಕ್ಕ ಟ್ವಿಸ್ಟ್. ಹೌದು, ನೀವು ಹೇಳ್ತಾ ಇರೋಂತಹ ಆಡಿಯೋ ಎಲ್ಲರಿಗೂ ಸಹ ಅರ್ಥ ಆಗ್ಬೇಕು ಅಂತ ಇಲ್ಲ, ಹಾಗೆ ಎಲ್ಲರಿಗೂ ಸಹ ಅಂಡರ್ಸ್ಟ್ಯಾಂಡ್ ಕೇಪಬಿಲಿಟಿ ಯಾವ ತರ ಇರುತ್ತೆ ಅಂತ ಅಂದ್ರೆ, ಮೊಬೈಲ್ ಇವಾಗ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ನೋಡ್ತಾರೆ, ರಿಟೈರ್ಡ್ ಪೀಪಲ್ ತನಕನೂ. ಹಾಗಾದ್ರೆ ನಿಮ್ಮ ಒಂದು ಲ್ಯಾಂಗ್ವೇಜ್ ತುಂಬಾನೇ ಫ್ಲೂಯೆಂಟ್ ಆಗಿರ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಒಂದಿಷ್ಟು ಕಂಟೆಂಟ್ಗಳು ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅಂತ ಅಂದಾಗ, ನೀವು ನಿಮ್ಮ ವಿಡಿಯೋದಲ್ಲಿ ಒಂದು ಸ್ಕ್ರೋಲಿಂಗ್ಸ್ ನ ಮಾಡ್ಬೇಕಾಗತ್ತೆ. ಅಂದ್ರೆ ನೀವೇನ್ ಮಾತಾಡ್ತಾ ಇದ್ದೀರಾ ಆ ಒಂದು ವಿಚಾರಗಳು ಡಿಸ್ಪ್ಲೇ ಆಗೋವಂಥದ್ದು, ಇಲ್ಲ ಅಂತಂದ್ರೆ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಆಗೋವಂಥದ್ದನ್ನ ಮಾಡಿದ್ರೆ ಮೋಸ್ಟ್ ಪ್ರಾಬಬಲಿ ದ ರೀಚ್ ವಿಲ್ ಬಿ ಹೈ. ಯಾಕೆ ಅಂದ್ರೆ ತುಂಬಾ ಜನ ವಿಡಿಯೋ ಅಂತೂ ನೋಡ್ತಾರೆ, ವಿಡಿಯೋನಲ್ಲಿ ಹಾಕಿರುವಂತಹ ಒಂದಿಷ್ಟು ವರ್ಡಿಂಗ್ಸ್ ಕೂಡ ಓದ್ತಾರೆ, ಏನೇನ್ ಮಾತಾಡ್ತಾ ಇದೀವಿ ಆ ಒಂದಷ್ಟು ಲೈನ್ಸ್ ವಿಡಿಯೋ ಮೇಲೆ ಸ್ಕ್ರೋಲ್ ಆದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಫ್ ನಾಟ್ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದಾಗ ತುಂಬಾ ಜನ ಲೈಕ್ ನೆಗ್ಲೆಕ್ಟ್ ಮಾಡೋದು ಕೂಡ ಉಂಟು. ಹಾಗಾದ್ರೆ ನಿಮ್ಮ ವಿಡಿಯೋ ರೀಚ್ಗೆ ಕಾರಣ ಏನು ಅಂತ ಗೊತ್ತಾಯ್ತಲ್ಲ. ಆದ್ರೂ ಸಹ ಟೆಕ್ಸ್ಟ್ ಆಡ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ವಾ? ಹಾಗಾದ್ರೆ ಈ ಅಕೌಂಟ್ನ ಬೇಗ ಬೇಗ ಫಾಲೋ ಮಾಡಿ, ಹಾಗೆ ನನಗೆ DM ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.